ಮರ್ಯಾದೆಯಾಗಿ ಹೇಳ್ದಷ್ಟು ಕೇಳು. ಕೆ ರಾಜ್ ಮನೆ ಕಡೆ ಗಾಡಿ ತಿರ್ಗಿಸೋ. ಕೆ ರಾಜ್, ಏನಿದೆಲ್ಲ ಇದು ಆಯಿಲ್ ರಾಜನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ನೋಡು, ಆಯಿಲ್ ರಾಜನ್ಗೆ ಹೋಗೇಳು. ಅವನು ಕೂಡ ಎಂಜಿಲ್ ಕಾಸು ನನಗೆ ಬೇಕಾಗಿಲ್ಲ. ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ. ನನ್ನ ಪತ್ರಿಕೆ ಬೇರೆ ಲಾಸ್ನಲ್ಲಿ ನಡೀತಾ ಇದೆ. ಏನು ಇನ್ಮೇಲೆ ಆಯಿಲ್ ಬಿಸ್ನೆಸ್ ಎಲ್ಲ ನಾನೇ ಮಾಡ್ತೀನಿ. ಹೋಗೇಳು, ಅವ್ನು ಗಾಂಚಲಿ ಗಿಂಚಲಿ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ. ಮಾಡಿದ್ರಿ ಕೆ ರಾಜ್ ಹತ್ರ ಏನು ನಡೆಯಲ್ಲ. हमारे दोस्त हमें को आवाज, हमारे बिल्ली हमें को मिया. ಈ ಕೆ ರಾಜ್ದು ಬರ್ತಾ ಬರ್ತಾ ಅತಿ ಆಗ್ತಾ ಇದೆ. ಪಬ್ಲಿಕ್ ನಲ್ಲಿ ನಮ್ಮ ಪೊಲೀಸ್ನವರ ಬಾಯಿಗೆ ಬಂದಾಗ ಬೈತಾನಂತೆ. ಈಗ ಆಯಿಲ್ ದಂಧೆ ಬೇರೆ ತನ್ನ ಕೈಗೆ ತಗೊಂಡಿದ್ದಾನೆ. ಇನ್ನು ಎಲೆಕ್ಷನ್ ಅಲ್ಲಿ ಏನಾರು ಗೆದ್ರೆ ಛೇ. ಆಯಿಲ್ ರಾಜ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ನೀನು? 2-3 ಸರಿ ಸ್ಕೆಚ್ ಹಾಕಿದೆ, ಬಚಾವಾದ. ಬೆಂಗಳೂರಲ್ಲಿರೋ ರೌಡಿಗಳ ಕೈ ಕೆಲಸ ತುಂಬಾ ಕಷ್ಟ. ಅದ್ ಸರಿ, ಈಗ ಏನ್ ಮಾಡ್ತೀಯಾ? ಹಲೋ, ಕನೆಕ್ಟ್ ಮೀ ಟು ಮುಂಬೈ. ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್. ಏನು ವಿಷಯ ರಾಜ? ಇದು ವಿಲ್ಸನ್ ಗಾರ್ಡನ್ ಅಲ್ಲಿರೋ ಕೆ ರಾಜ್ ಮನೆ. ಅವನು ಇಲ್ಲಿಂದ ಬೆಳಿಗ್ಗೆ 6:30 ಹೊರಟು ಅಶೋಕ ಪಿಲ್ಲರ್ ಮುಖಾಂತರ ಜಯನಗರ ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕಕ್ ಬರ್ತಾನೆ. ಮತ್ತೆ ಅವನು ಅದೇ ರೂಟ್ ಅಲ್ಲಿ ವಾಪಸ್ ಹೋಗ್ತಾನೆ. ಆವಾಗ